ಆದರೆ ಇವತ್ತು ಎಲೆಕ್ಷನ್ ಪ್ರಚಾರ ಹೆಂಗಾಗ್ತದೆ ಅಂತಂದರೆ ಮೋದಿ ಅಥವಾ ಮೋದಿ ಇಲ್ಲಿ ಅಭಿವೃದ್ಧಿ ಏನಾಗಿದೆ, ಏನು ಕೊಟ್ಟಿದ್ದಾರೆ ಬಡವರಿಗೆ, ರೈತರಿಗೆ ಏನು ತಲುಪಿದೆ, ಕಾರ್ಮಿಕರಿಗೆ ಏನು ತಲುಪಿದೆ, ವಿದ್ಯಾರ್ಥಿ ಯುವಜನರಿಗೆ ಏನು ತಲುಪಿದೆ ಅನ್ನೋ ಯಾವುದೇ ಚರ್ಚೆ ಇಲ್ಲ. ಒಂದು ಮೋದಿ ಎರಡನೇದು ಒಂದು ರಾತ್ರಿ ಫ್ಲೈಟ, ಮುಂಜಾನೆ ಟ್ರೈನ್, ಇವು 4 ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಕಲಬುರಗಿ ಜಿಲ್ಲೆಯಲ್ಲಿ ಚರ್ಚೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಬೆಳಗ್ಗೆ ಒಂದು ಟ್ರೈನ್ ಬಿಟ್ಟಾರ, ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ತೊಳ್ತಾ ಇದ್ದಾರೆ. ರಾತ್ರಿ ಒಂದು ಫ್ಲೈಟ್ ಬಿಟ್ಟಾರ, ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ತೊಳ್ತಾ ಇದ್ದಾರೆ. ಒಂದು ಟೆಕ್ಸ್ಟೈಲ್ ಪಾರ್ಕ್ 10 ವರ್ಷದ ನಂತರ ಬಂದು ಘೋಷಣೆ ಮಾಡಿದ್ದಾರೆ, ಅದೇನು ಜಾರಿನೇ ಆಗಿಲ್ಲ. ಇನ್ನು ಜಾಗ ನೋಡ್ಯಾರ, ಜಾಗ ನೋಡಿದವು ಇನ್ನು ಅಲ್ಲಿ ಏನು ಕಡ್ಡಿ ನೋಡಿದಿಲ್ಲ, ಅದ್ರ ಪ್ರಚಾರ ತೊಳ್ದಾರೆ. 10 ವರ್ಷದಾಗ ನೀವು ಮಾಡಬೇಕಾಗಿತ್ತು, ಲಕ್ಷ ಗಂಟಲೆ ಉದ್ಯೋಗ ಸಿಕ್ಕಿತ್ತು ಅಂದ್ರೆ ನಾವು ಓಟ್ ಹಾಕ್ತಿದ್ದೀವಿ, ಅದನ್ನೂ ಮಾಡಿಲ್ಲ. ಮೋದಿ ಕರೆಸಿ ಅದೊಂದು ಶಂಕುಸ್ಥಾಪನೆ ಮಾಡಿ ನಾವು ಕೊಡ್ತಿದ್ದೀವಿ ಅಂತ ಘೋಷಣೆ ಮಾಡಿದ ತಕ್ಷಣ ಕನಸಲ್ಲಿ ನೀವು ಕನಸಿನಾಗ ನೋಡ್ರಿ ಸುಂದರಿನ ಅಂತಂದಂಗೆ ಆಗ್ತಾಯಿದ್ದು. ಹಾಗಾಗಿ ಇವೆಲ್ಲ ಆಡಂಬರದ ಮಾತುಗಳು ಬನೂಲ್ ತೋರಿಸ್ತಿದ್ದಾರೆ. ಹಿಂದೂ ಕೂಡ 10 ವರ್ಷದಿಂದ ಬನೂಲ್ ತೋರಿಸಿದ್ದಾರೆ, ಇವತ್ತು ಬಲೂನ್ ಅನ್ನೋದ ತೋರಿಸಿದ್ದಾರೆ. ಅದು ಒಂದು ಕಡ್ಡಿ ಹೊಡೆದ್ರೆ ಸಾಕು ಟಬ್ ಅಂತದ, ಕನಸುಗಳು ನುಚ್ಚು ನೂರಾಗ್ತಾವೆ. ಅಂಥ ಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆಯದಿದೆ. ಇವತ್ತು ಜಾಧವ್ ಸಾಹೇಬರು ನೇರವಾಗಿ ಚರ್ಚೆ ಬರ್ತೀವಂತ ಇನ್ನೊಂದು ಮಾತು ಹೇಳಿದ್ರು. ಆದರೆ ಇವತ್ತಿನ ದಿವಸ ಜಾಧವ್ ಸಾಹೇಬರು ದಲಿತ ವರ್ಗದಿಂದ ಆಯ್ಕೆಯಾದಂಥ ಅಥವಾ ದಲಿತ ಪರಿಶಿಷ್ಟ ಜಾತಿ ಮೀಸಲಾತಿಯಿಂದ ಗೆದ್ದಂಥ ಪ್ರತಿನಿಧಿ. ಅವ್ರು ಯಾಕೆ ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ರಾಜಕೀಯ ಪಕ್ಷ ಇರಲಿ ಅವ್ರ ಮೇಲೆ ಒಂದು ಹಲ್ಲೆ, ಒಂದು ಎನ್ಕೌಂಟರ್ ಆಗ್ತಾನೆ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಒಂದು. ಎರಡನೇದು, ಕಲಬುರಗಿ ಜಿಲ್ಲೆ ಅಲ್ಲ, ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತಿನ ದಿವಸ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿದ್ದಾವೆ. 26% ಇವತ್ತು 3.5 ಮೇಲೆ ಹೆಚ್ಚಾಗಿದೆ ಅಂತ ವರದಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು 15 ದಿವಸದ ಹಿಂದ್ಗಡೆ ಬಂದಿತ್ತು. 26%ಗಳಲ್ಲಿ ದಲಿತರ ಮೇಲೆ ಹೆಚ್ಚಿನ ದೌರ್ಜನ್ಯ ಹೆಚ್ಚಾಗಿದೆ. ಅದರ ಬಗ್ಗೆ ಇವರು ಏನು ಮಾತಾಡಿದ್ರು? ಇಡೀ ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀವಂತ ಘಂಟಾಘೋಷವಾಗಿ ಎಲ್ಲರೂ ಕೂಡ BJP ಹೇಳ್ತಾರೆ, RSSನವ್ರು ಹೇಳ್ತಾರೆ. ಸಂವಿಧಾನ ಬದಲಾವಣೆ ಆಗಲ್ಲ ಅಂತ ನಮಗೂ ಗೊತ್ತದ, ಅದು ದೊಡ್ಡ ಸಂಘರ್ಷ ಅದ. ಆದರೆ ಅಂದ ತಕ್ಷಣ ಇವ್ರು ಯಾಕೆ ರಿಪ್ಲೈ ಮಾಡಿಲ್ಲ ಇಲ್ಲಿವರೆಗೂ? ಮೋದಿಯವರ ಪರವಾಗಿರ್ತಕ್ಕಂಥ ಜಾಧವ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಬಸವರಾಜ್ ಮತ್ತಿಮೂಡ್ ಇರ್ಬೋದು, ಅಲ್ಲಿರ್ತಕ್ಕಂಥ ಬೆಣ್ಣೂರವ್ರು ಇರ್ಬೋದು, ಅಂಬರ ಅಶ್ಗೀರ್ ಯಾರಾದರೂ ಒಬ್ಬರು ಮಾತಾಡಿದ್ರ? ರಾಜಗೌಡರು ಮಾತಾಡಿದ್ರು, ಈ ಜಿಲ್ಲೆ ಇನ್ಚಾರ್ಜ್ ಇರ್ತಕ್ಕಂಥವ್ರು. ಇವ್ರು ಯಾಕೆ ಮಾತಾಡಲಿಲ್ಲ? 10 ವರ್ಷದಲ್ಲಿ 10 ಸಲ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದಾಗ ಇವ್ರು ಯಾಕೆ ಮಾತಾಡಲಿಲ್ಲ? ಅಂದರೆ ಇವ್ರು ರಿಸರ್ವೇಷನ್ಲಿಂದ ಹೋಗಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಎರಡನೇ ವಿಷಯ ಸರ್, ದಲಿತರ ಮೇಲೆ ದೌರ್ಜನ್ಯಗಳಾದಾಗ ಇವ್ರು ಕಲಬುರಗಿ ಜಿಲ್ಲೆಯಲ್ಲಿ ದೌರ್ಜನ್ಯದ ಎಲ್ಲಿ ಯಾರಿಗೆ ನ್ಯಾಯ ಕೊಡಿಸಿದಾರ ಅನ್ನೋ ಪ್ರಶ್ನೆ ಜಾಧವ್ ಅವರು ಉತ್ತರ ಕೊಡಬೇಕು. ಅಭಿವೃದ್ಧಿ ಅಂತ ಅಂದ್ರೆ ದಲಿತರಿಗೆ ಏನು ಅಭಿವೃದ್ಧಿ ಮಾಡಿದಾರ ಅಥವಾ ದೌರ್ಜನ್ಯಗಳಾದಾಗ ಇವ್ರು ಎಷ್ಟು ಜನರಿಗೆ ನ್ಯಾಯ ಕೊಡಿಸಿದಾರ ಅನ್ನೋದು ಬೇಕು. ಕೇಂದ್ರ ಮಂತ್ರಿ ಮಂಡಳದಲ್ಲಿ ದಲಿತರು ಎಷ್ಟು ಜನ ಅದಾರ? ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಇವರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ. ದಲಿತರು ಕ್ಯಾಬಿನೆಟ್ ದರ್ಜೆ 34 ಜನ ಇರ್ತಾರೆ, ಅದರಲ್ಲಿ ಎಷ್ಟು ಜನ ದಲಿತರಿದ್ದಾರೆ ಅಂತ ತೋರಿಸ್ಬೇಕು ಇವರು. 38% ಇವತ್ತು ದಲಿತರು ಇಡೀ ದೇಶದಲ್ಲಿ ಇದ್ದಾರೆ. ಆ 38% ಅಂದ್ರೆ ಒಂದು 5-6 ಮಂದಿರೇ ಕ್ಯಾಬಿನೆಟ್ ದರ್ಜೆ ಸಚಿವರು ಇದ್ದಾರ, ಅದರ ಬಗ್ಗೆ ಮಾತಾಡ್ತಾರೆ. ಇವರು ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಕಲಬುರಗಿ ಜಿಲ್ಲೆ ಅಭಿವೃದ್ಧಿ ವಿಷಯದಲ್ಲಿ ದಲಿತರ ಶಿಕ್ಷಣ ಪ್ರಮಾಣ ಕುಂಠಿತ ಆಗ್ತದೆ. ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯ ಪ್ರವೇಶನೇ ಇಲ್ಲ ನಮಗೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಧೋಗತಿಗೆ ಹೋಗಿದೆ, ಅನುದಾನ ಇಲ್ಲ ಅದಕ್ಕೆ, ಅಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ. ಇದ್ರ ಬಗ್ಗೆ ಇವ್ರು ಮಾತಾಡ್ತಾರ? ಯಾವುದ್ರ ಬಗ್ಗೆ ಇವರು ನೈತಿಕತೆ ಇಟ್ಕೊಂಡು ಇವತ್ತು ಎಲೆಕ್ಷನ್ ಬರ್ತಾ ಇದ್ದಾರೆ? ಮೋದಿ 5 ಅಲ್ಲ 50 ಯೋಜನೆಗಳು, ನಾನು 5 ಯೋಜನೆ ತೋರಿಸ್ರ ಅಂತ ಹೇಳ್ತೀವಿ, 5 ಯೋಜನೆ 3 ತೋರಿಸ್ತಾ ಇದ್ದಾರೆ. ಅದನ್ನು ಕೂಡ ಟೆಕ್ಸ್ಟೈಲು, ರಾತ್ರಿ ಮುಂಜಾಳಿ, ಉಳಿದಿದ್ದು ಬಿಟ್ಟರೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಇವರು ಅನ್ನೋದ್ರ ಬಗ್ಗೆ ಪ್ರಶ್ನೆ ನಮ್ದಿದೆ ಸರ್. ಹಾಗಾಗಿ ಜಾಧವ್ ಅವರು, BJPಯವರು ಅಭಿವೃದ್ಧಿ ಪರವಾಗಿ ಏನೂ ಮಾತಾಡದೇನೆ ಕೇವಲ ಭಾವನಾತ್ಮಕ ವಿಷಯಗಳು, ರಾಮನನ್ನು ಹಿಡ್ಕೊಂಡೇ ಹೊಂಟಿದ್ದಾರೆ. ವ್ಯಾಪಾರಕ್ಕೆ ದೇವರನ್ನು ತಂದಿದ್ದಾರೆ ಹೊರತಾಗಿ ರಾಮನ ಹೆಸರಿನಲ್ಲಿ ಏನೂ ಕೂಡ ಮಾಡಿಲ್ಲ. ಅವನ ಮಂದಿರ ಕಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಹೊರತಾಗಿ ರಾಮ ಅವನ ಕಲ್ಪನೆ ಬೇರೆ ಇತ್ತು. ಅವನ ರಾಮರಾಜ್ಯನ ಕಲ್ಪನೆನೇ ಬೇರೆ ಇದೆ. ಗಾಂಧೀಜಿ ಹೇಳ್ತಕ್ಕಂಥದ್ದು, ನಾವು ಬಯಸ್ತಕ್ಕಂಥ ರಾಮರಾಜ್ಯನೇ ಬೇರೆ ಇದೆ. ಇವ್ರು ಕಟ್ತಕ್ಕಂಥ ರಾಜ್ಯ ಅಂದರೆ ಅಲ್ಲಿ ದಲಿತರು ಸುಖವಾಗಿಲ್ಲ, ಹಿಂದುಳಿದವರು ಸುಖವಾಗಿಲ್ಲ. ಏನ್ರಿ, ಯಾರು ದುಡಿತೀವಿ ಅವ್ರಿಗೆ ಯಾರಿಗೂ ಸುಖ ಇಲ್ಲ. ವರ್ಣ ವ್ಯವಸ್ಥೆ ಆಧಾರದ ಮೇಲೆ ನಾವು ಏನು ಹೇಳ್ತೀವಿ ಅದನ್ನು ಒಪ್ಕೊಡ್ರಿ, ಇಲ್ಲಾಂದ್ರೆ CD ED ಬಿಡ್ತೀವಿ ಅಂತ ರೀತಿಯಲ್ಲಿ ಗುಂಡಾಗಿರಿ ನಡೆಸ್ತಕ್ಕಂಥ ವ್ಯವಸ್ಥೆ ಇದೆ ಹೊರತಾಗಿ ಇಲ್ಲಿ ಯಾವುದೂ ಅಭಿವೃದ್ಧಿ ಆಗಿಲ್ಲ. ಕೂಲಿ ಹೆಚ್ಚಳ ಮಾಡ್ತೀವಿ, ಯಾವಾಗ ಹೆಚ್ಚಳ ಮಾಡಿದ್ದಾರೆ? ಎಲೆಕ್ಷನ್ ಡಿಕ್ಲೇರ್ ಆದ ಬಳಿಕ ಕೂಲಿ ಹೆಚ್ಚಳ 33 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಈ ವರ್ಷ ಏನು ಅನ್ಕೊಂಡಿದ್ದೀರೇನು? ಒಂದು ಸರ್. ಎರಡನೇದು, ಇವರು ಹೇಳ್ತಕ್ಕಂಥದ್ದು ಆಯುಷ್ಮಾನ್ ಕಾರ್ಡ್, ಅವರು ದೊಡ್ಡ ಮಟ್ಟದಲ್ಲಿ ಅದು ಭಾಳ ಬದಲಾವಣೆ ಆಗಿದೆ, ಕ್ರಾಂತಿಕಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ. ದಯವಿಟ್ಟು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಜನ ಫಲಾನುಭವಿಗಳು ಆಯುಷ್ಮಾನ್ ಕಾರ್ಡ್ಲಿಂದ ಅನುಕೂಲ ಆಗಿದೆ ಅಂತ ಓಪನ್ ಆಗಿ ಅವ್ರು ಬಂದು ಹೇಳ್ಬೇಕು ನಮಗೆ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ದಾಗ, JMS ಹಾಸ್ಪಿಟಲ್, IAS ಹಾಸ್ಪಿಟಲ್ದಾಗ ಸ್ಥಿತಿ ಇವ್ರು ಹೇಳ್ತಾರೆ. ಆ ಹಾಸ್ಪಿಟಲ್ಗೆ ಹೋಗಿ ನೋಡ್ರಿ, ಇವತ್ತಿನ ಕೂಡ ಮೆಷಿನರಿಗಳು ಸರಿಯಾಗಿಲ್ಲ ಅಲ್ಲಿ. ES ಹಾಸ್ಪಿಟಲ್ದಾಗ ಹೊಲಸನ್ನು ತೊಳಿಲಿಕ್ಕೆ ಯಾರು ದಿಕ್ಕಿಲ್ಲ, ಅಲ್ಲಿ ನೇಮಕಾತಿಗಳಿಲ್ಲ, ಇರ್ತಕ್ಕಂಥ ಡೈರೆಕ್ಟ್ರು ತಾತ್ಕಾಲಿಕ ಅದಾರ.
ಹಾಗಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು ಸೀಟ್ ಹೆಚ್ಚಳ ಮಾಡಿದ್ವಿ, ಓದೋ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ಬಿಲ್ಡಿಂಗ್ಗಳು ಸೋರ್ತಾ ಇದಾವೆ, ರಿಪೇರಿ ಮಾಡ್ತಾ ಇಲ್ಲ, ಹೊಲಸು ನೀರು ಕುಡಿಸ್ತಾ ಇದ್ದಾರೆ ESI ಹಾಸ್ಪಿಟಲ್ದಾಗ. ಇವ್ರು ಅದು ಅಭಿವೃದ್ಧಿ ಅಂತಾರ? ಇದಕ್ಕೆ ಉತ್ತರ ಕೊಡಬೇಕು. 10 ವರ್ಷದಲ್ಲಿ ಜಾಧವ್ ಅವರು SC/ST ಅನುದಾನದಲ್ಲಿ ಕಲಬುರಗಿ ಜಿಲ್ಲೆಗೆ ಎಷ್ಟು ರಸ್ತೆಗಳು ನಿರ್ಮಾಣ ಮಾಡಿದ್ದಾರೆ, SC/ST ಅನುದಾನದಲ್ಲಿ ಎಷ್ಟು ಯುವಕರಿಗೆ ಉದ್ಯೋಗ ಕೊಡಿಸಿದ್ದಾರೆ, ST/ST ಯೋಜನೆ ಅಡಿಯಲ್ಲಿ ಎಷ್ಟು ಉದ್ಯಮದಾರನ ನಿರ್ಮಾಣ ಮಾಡಿದ್ದಾರೆ ಅಂತ ತೋರಿಸ್ಬೇಕು ನಮಗೆ. ಇವೆಲ್ಲವೂ ಇದ್ರ ಜೊತೆಗೆ ಸಂವಿಧಾನ ಹೇಳಿಕೆ ನೀಡಿದಾಗ ಬಾಯಿ ಮುಚ್ಕೊಂಡು ಕೂತಿದ್ದು ಅದ್ರ ಬಗ್ಗೆ ಉತ್ತರ ಕೊಡಬೇಕು ಅವರು. ಮತ್ತು ಇವತ್ತಿನ ದಿವಸ BJP ಅವರು ಎಲ್ಲ ಕಡೆ ದಲಿತರ ಪರವಾಗಿ ಹಿಂದುಳಿದವ್ರ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ. ಅವರೆಲ್ಲವೂ ಕೂಡ ಹುದ್ದೆಗಳೆಲ್ಲ ರಾಜ್ಯಪಾಲ ಹುದ್ದೆಗಳು, ರಾಷ್ಟ್ರಪತಿ ಹುದ್ದೆಗಳಲ್ಲಿ ನಾವು ದೊಡ್ಡವ್ರು, ನಾವು ಹಿಂದುಳಿದವ್ರಿಗೆ, ದಲಿತವ್ರಿಗೆ, ಆದಿವಾಸಿಗಳಿಗೆ ಕುಂದಿರಿಸಿದ್ವಿ ಅಂತ ಹೇಳ್ತಾರೆ. ಸಾವಿರ ಪೆನ್ ಇರಲಾರ್ದು ಬಾಯಿ ಇರಲಾರ್ದು ಜಾಗದಾಗ ಯಾರಿಗೆ ಬೇಕು ಕುಂದ್ರಸ್ರಿ, ಅದು ಚಲೋನೇ ಕಾಣ್ತದ, ದೇವರೇ ಅಂತ ಅನ್ಸೋದು. ಮಾತಾಡೋ ದೇವ್ರಿಗೆ ಕುಂದ್ರಸ್ತೀರಂದ್ರೆ ಇದ್ದಂಥ ಮನುಷ್ಯನ ಓಡೋಗ್ತಾನ. ಮಾತಾಡ್ಲಾರ್ದು ಮೂಕ್ ಮಾಡಿ ಕುಂದ್ರಸ್ತೀರಂತಂದ್ರೆ ನೀವು ನಿಮ್ಮ ಸಂಸದೀಯ ವ್ಯವಹಾರದಲ್ಲಿ ನಿಮ್ಗೆ ಅಧಿಕಾರ ಕೊಡ್ರಿ, ಅದೇ ಅಧಿಕಾರ ಕೊಡ್ರಿ, ಮಾತಾಡೋಕೆ ಅವಕಾಶ ಕೊಡ್ರಿ. ಅದು ಕೊಡ್ತಾ ಇಲ್ಲ. ನೀವು ಪ್ರಧಾನಮಂತ್ರಿ, ರಾಷ್ಟ್ರಪತಿ ಹುದ್ದೆ ಕುಂದ್ರಿಸಿವಿ, ರಾಜ್ಯಪಾಲರ ಹುದ್ದೆ ನೇಮಕಾತಿ ಮಾಡಿದೀವಿ, ನಾವು ರಾಷ್ಟ್ರಪತಿ ಪದಕ ಕೊಟ್ಟಿದ್ದೀವಿ ಅಂತ ಅನ್ನೋ ಪ್ರಶ್ನೆ ಇಲ್ಲಿಲ್ಲ. ಮುಖ್ಯ ನಮ್ಗೆ ಅಧಿಕಾರದಲ್ಲಿ ಎಷ್ಟು ನಮಗೆ ಅವಕಾಶ ಕೊಟ್ಟಿದ್ರಿ, ನಮ್ಮ ಮಾತಾಡ್ಲಿಕ್ಕೆ, ನಮ್ಮ ಹಕ್ಕುಗಳು ಧ್ವನಿ ಕೇಳಕ್ಕೆ ನೀವು ಎಷ್ಟು ಅವಕಾಶ ಕೊಟ್ಟನೋ ಪ್ರಶ್ನೆ ಇದೆ. ಅದ್ರ ಬಗ್ಗೆ ಸ್ಪಷ್ಟತೆ. ಮತ್ತು ಕಲಬುರಗಿ ಜಿಲ್ಲೆಗೆ ಇವ್ರು ಕೊಟ್ಟಿವಿ ಅಂತ ಹೇಳ್ತಾರೆ, ಇವ್ರು ಕಳ್ಕೊಂಡಿದ್ರ ಬಗ್ಗೆ ನಾವು ಹೇಳ್ತೀವಿ. ಕಲಬುರಗಿ ರಿಂಗ್ ರೋಡ್ ಹೋಗಿದೆ, ರೈಲ್ವೆ ವಿಭಾಗ ಕೇಂದ್ರ ಹೋಗಿದೆ, ದೂರದರ್ಶನ ಹೊಂಟೋಯ್ತು, ರೇಡಿಯೋ ಹೊಂಟೋಯ್ತು. ಎಲ್ಲನೂ ನೋಡ್ಲಿಕ್ಕೆ ಡಬ್ಬಗಳು ಕಡ್ಡಿ ಡಬ್ಬಿ ಥರ ತೋರಿಸ್ಲಿಕ್ಕೆ ಇಟ್ಟಿದ್ದಾರೆ ಹೊರತಾಗಿ ಇವ್ರು ಈಗ ಕೊಟ್ಟಿದ್ದೇನನ್ನ ಪ್ರಶ್ನೆ ಓಪನ್ ಆಗಿ ಬರ್ಬೇಕು. ಇವರು ಸವಾಲ್ ಅಂತಾರಲ್ಲ, ಅವ್ರು ಕಾಂಗ್ರೆಸ್ನವ್ರು ಬೇಡ, ಸಾರ್ವಜನಿಕವಾಗಿ ನಾವು ರೈತ ಸಂಘದವರು, ನಾವು ದಲಿತ ವರ್ಗದವ್ರು ಬಂದು ಕೇಳ್ತೀವಿ, ನೀವು ಬರ್ರಿ ಎಲ್ಲಾದ್ರೂ ವೇದಿಕೆ ನಿರ್ಮಾಣ ಮಾಡಿ, ನೀವೇನು ಕೊಟ್ಟಿರ ಅನ್ನೋದು ನಮ್ಗೆ ಉತ್ತರ ಕೊಡ್ಬೇಕನ್ನೋ ಪ್ರಶ್ನೆ ಇದೆ ಸರ್. ಹಾಗಾಗಿ ಇವೆಲ್ಲದರ ವಿಷಯ ಜೊತೆಗೆ ಇವತ್ತು ರೈತರಿಗೆ, ಇವತ್ತು ಕಾಂಗ್ರೆಸ್ ಸರ್ಕಾರ 56,000 ಕೋಟಿ ರೂಪಾಯಿ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ. ಹಾಗಿದ್ರೂ ಮೋದಿಯವರು ಪ್ರತಿ ದಿವಸ ಎಲ್ಲ ಪತ್ರಿಕೆಯಲ್ಲೂ ಹೆಡ್ಲೈನಲ್ಲಿ ಮೋದಿ ಗ್ಯಾರಂಟಿ 80 ಕೋಟಿ ಜನರಿಗೆ ಉಚಿತ ಅಕ್ಕಿ ಅಂತ ಹೇಳ್ತಾರೆ ಅವ್ರು. ಅಲ್ರಿ ಸರ್, ಅದೇ ಅಕ್ಕಿ ಕೊಟ್ಟಾಗ ಹಿಂದೆ ನೀವು ಅದೇ 10 ವರ್ಷ ಹಿಂದ್ಗಡೆ ಎಷ್ಟು ಕೆಟ್ಟದಾಗ ಬೈದಿರಿ ಬಡವರಿಗೆ ಅಂತಂದ್ರೆ, ಎಷ್ಟು ಕೆಟ್ಟದಾಗಿ ಹೇಳಿಸ್ದಿರಿ. ಅಕ್ಕಿ ಬಿಟ್ಟಿ ಅಕ್ಕಿ ತಿತ್ತೀರಿ, ಬಿಟ್ಟಿ ಅಕ್ಕಿ ತಿತ್ತೀರಿ ಅಂತ. ಇವತ್ತು ಯಾಕೆ ನೀವು ಅಕ್ಕಿ ಕೊಡ್ಲತ್ತೀರಿ? ಯಾಕೆ ಕೊಡ್ಲತ್ತೀರಿ? ಕೊಟ್ಟಿದ್ದನ್ನ ಪ್ರಚಾರ ಯಾಕೆ ತಗೋತೀರಿ? ದೇವರಿಗೆ ನೈವೇದ್ಯ ಏರಿಸ್ತೀರಂದ್ರೆ ಹೇಳ್ಕೊತೀರಿ, ನಾ ಇಟ್ಟು ಬಂಗಾರ ಏರಿಸಿನ ಅಂತೇಳಿ. ಬಡವ್ರಿಗೆ ಕೊಟ್ಟಿದ್ದು ಆಟೆಕ್ ಪ್ರಚಾರ ತಗೋತೀರಿ. ಇವತ್ತು ಇವ್ರು ಕಾಂಗ್ರೆಸ್ನವ್ರು 50,000 ಕೋಟಿ ರೂಪಾಯಿ ಡೈರೆಕ್ಟ್ ಪೇಮೆಂಟ್ ಆಗಿದ್ದು ರೊಕ್ಕದ ಬಗ್ಗೆ ನೀವು ಮಾತಾಡ್ತೀರಿ. ದೇಶದ ಇವು ಕರ್ನಾಟಕ ರಾಜ್ಯ ದಿವಾಳಿ ಅಲ್ಲತ್ತ. ನೀವು ಏನೂ ಸಬ್ಸಿಡಿ ಕೊಡದೇನೆ ದೇಶದ ಸಾಲ 157 ಲಕ್ಷ ಕೋಟಿ ರೂಪಾಯಿ ಮಾಡಿರಲ್ಲ. ಯಾವ ಪುರುಷಾರ್ಥಕ್ಕಾಗಿ? ಎಲ್ಲಿ ಸಬ್ಸಿಡಿ ಕೊಟ್ರಿ? ಹಿಂದೆ ಪೆಟ್ರೋಲಿಗೆ ಸಬ್ಸಿಡಿ ಇತ್ತು, ಗ್ಯಾಸ್ ಸಿಲಿಂಡರ್ಗೆ ಸಬ್ಸಿಡಿ ಇತ್ತು, ರೈತರ ರಸಗೊಬ್ಬರ ಯೂರಿಯಾಗೆ ಸಬ್ಸಿಡಿ ಇತ್ತು, ಅದು ಕಟ್ ಮಾಡಿರಿ. ಮತ್ತಿನ್ನು ಇಷ್ಟು ಸಾಲ ಎದಕ್ಕೆ ಮಾಡಿದಿರನ್ನೋ ಪ್ರಶ್ನೆನೂ ಬರ್ತದೆ. ಏನು ದಲಿತರಿಗೆ ಕೊಡ್ತಕ್ಕಂಥ ಇವತ್ತು ಲೋನ್ಗಳು ಕೊಡ್ತಾರೆ, ಅದಕ್ಕೆ ಸಬ್ಸಿಡಿ ಇತ್ತು, 40% ಸಬ್ಸಿಡಿ ಕೇಂದ್ರ ಸರ್ಕಾರ ಇತ್ತು, ಅದು ಸಬ್ಸಿಡಿ ಕಡಿಮೆ ಮಾಡಿರಿ. ಮತ್ತು ಸಬ್ಸಿಡಿನೇ ಇಲ್ಲ ಅಂತಂದ್ರೆ ಜನರಿಗೆ ಮತ್ತು ಸಾಲ ಹೆಂಗೆ ಹೆಚ್ಚಿಗಾಯ್ತು ದೇಶದ್ದು?